ಎಲ್ಲರಿಗೂ ನಮಸ್ಕಾರ. ಈ ನರ್ಸಿಂಗ್ ಪರೀಕ್ಷೆಗಳ ಬಗ್ಗೆ ಅಬ್ಬಬ್ಬಾ ಎಷ್ಟು ಗೊಂದಲ, ಎಷ್ಟು ಟೆನ್ಷನ್ ಅಲ್ವಾ. ಎಲ್ಲ ಕಡೆನೂ ಬರೀ ವದಂತಿಗಳೇ. ಇವತ್ತು ನಾವು ಆ ಎಲ್ಲ ಗಾಸಿಪ್ ವದಂತಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೇರವಾಗಿ ಕೋರ್ಟ್ ಡಾಕ್ಯುಮೆಂಟ್ ಇಟ್ಕೊಂಡು ಸತ್ಯ ಏನು ಅಂತ ನೋಡೋಣ ಬನ್ನಿ. ಕೋರ್ಟ್ನಲ್ಲಿ ಏನಾಗ್ತಿದೆ? ನಮ್ಮ 5ನೇ ಸೆಮಿಸ್ಟರ್ ಪರೀಕ್ಷೆಗಳು ವ್ಯಾಲಿಡ್ ಇಲ್ವಾ? ನಾವು 6ನೇ ಸೆಮಿಸ್ಟರ್ ಎಕ್ಸಾಮ್ ಬರೀಬೋವಾ ಇಲ್ವಾ? ಹೌದು, ಈ ಪ್ರಶ್ನೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ತಲೆಯಲ್ಲೂ ಓಡಾಡ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಈ ವಿಶ್ಲೇಷಣೆಯಲ್ಲಿ ಯಾವುದೇ ಊಹಾಪೋಹಕ್ಕೆ ಜಾಗನೇ ಇಲ್ಲ, ಫ್ಯಾಕ್ಟ್ಸ್ ಮಾತ್ರ. ಡಾಕ್ಯುಮೆಂಟ್ಸ್ ಆಧಾರದ ಮೇಲೇನೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ನಾವು ಈ ವಿಷಯದ ಬಗ್ಗೆ ಮಾತಾಡೋಕಿರೋ ಆಧಾರ ಏನು? ಅದಕ್ಕೆ ಒಂದೇ ಒಂದು ಉತ್ತರ: ಕೋರ್ಟಿನ ಅಧಿಕೃತ ದಾಖಲೆ. ನಾವಿಲ್ಲಿ ಮಾತಾಡೋ ಪ್ರತಿಯೊಂದು ವಿಷಯ ಕೂಡ ನೇರವಾಗಿ ಆ ಡಾಕ್ಯುಮೆಂಟಿಂದಾನೇ ತಗೊಂಡಿರೋದು. ಇದೇ ನೋಡಿ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್. ಈ ಕೋರ್ಟ್ ಡಾಕ್ಯುಮೆಂಟ್ ಅಂದ್ರೆ ಏನು ಅಂತನೂ ಹೇಳ್ಬಿಡ್ತೀನಿ. ಇದು ಕೋರ್ಟಿನಲ್ಲಿ ನಡೆದ ವಿಚಾರಣೆಯ ಒಂದು ಅಫಿಷಿಯಲ್ ರೆಕಾರ್ಡ್. ಇದು ಯಾರೋ ಕಳಿಸಿದ ವಾಟ್ಸಪ್ ಮೆಸೇಜ್ ಅಲ್ಲ, ಫೇಕ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಇದರಲ್ಲಿ ಕೇಸ್ನ ಸ್ಟೇಟಸ್ ಏನು, ಕೋರ್ಟ್ ಏನು ಹೇಳಿದೆ, ಮುಂದೆ ಏನಾಗ್ಬೋದು ಅನ್ನೋ ಮಾಹಿತಿ ಹೇಳುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಕೇಸ್ನ ಫೈನಲ್ ಜಜ್ಮೆಂಟ್ ಅಲ್ಲ, ಕೇಸ್ ಇನ್ನೂ ನಡೀತಾನೆ. ಹಾಗಾದ್ರೆ ಯಾರು ಕೋರ್ಟಿಗೆ ಹೋಗಿದ್ದು, ಯಾಕೆ ಹೋಗಿದ್ದು? ಬೇರೆ ಯಾರೂ ಅಲ್ಲ, ಸ್ವತಃ ನರ್ಸಿಂಗ್ ವಿದ್ಯಾರ್ಥಿಗಳೇ. ಅವರು ಕೋರ್ಟಿಗೆ ಹೋಗಿ 2 ಮುಖ್ಯವಾದ ವಿಷಯಗಳನ್ನ ಕೇಳಿದ್ದಾರೆ. ಒಂದು, ನಾವು ಆಲ್ರೆಡಿ ಡಿಸೆಂಬರ್ 11ರಿಂದ 5ನೇ ಸೆಮಿಸ್ಟರ್ ಎಕ್ಸಾಮ್ ಶುರು ಮಾಡಿದ್ದೀವಿ, ಅದನ್ನ ಪರಿಗಣಿಸಿ ಅಂತ. ಇನ್ನೊಂದು, ನಮಗೆ ಡಿಸೆಂಬರ್ 23ರಿಂದ ಶುರುವಾಗೋ 6ನೇ ಸೆಮಿಸ್ಟರ್ ಎಕ್ಸಾಮ್ ಬರೆಯೋಕೆ ಪರ್ಮಿಷನ್ ಕೊಡಿ ಅಂತ. ಇಲ್ಲಿರೋ ಅಸಲಿ ಸಮಸ್ಯೆ ಏನ್ ಗೊತ್ತಾ? ತಮ್ಮ ಎಲಿಜಿಬಿಲಿಟಿಯನ್ನ ಅಂದ್ರೆ ಅಟೆಂಡೆನ್ಸ್ ಎಲ್ಲವನ್ನ ಪ್ರೂವ್ ಮಾಡೋದು. ಸರಿ, ಮೊದಲು ಎಲ್ಲಕ್ಕಿಂತ ಮುಖ್ಯವಾದ 5ನೇ ಸೆಮಿಸ್ಟರ್ ಪರೀಕ್ಷೆಗಳ ಸ್ಟೇಟಸ್ ಬಗ್ಗೆ ಮಾತಾಡೋಣ. ಕೋರ್ಟ್ ಏನ್ ಹೇಳಿದೆ ಅಂತ ನೋಡೋಣ. ಯಾಕಂದ್ರೆ ಸದ್ಯ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳ ಟೆನ್ಷನ್ ಮೊದಲು ಕಡಿಮೆ ಆಗ್ಬೇಕು. ಇಲ್ಲಿ ನೋಡಿ, ಕೋರ್ಟ್ ಡಾಕ್ಯುಮೆಂಟಲ್ಲಿರೋ ಒಂದು ಲೈನನ್ನ ಹಾಗೆ ಓದ್ತೀನಿ, ಗಮನವಿಟ್ಟು ಕೇಳಿ. ಅರ್ಜಿದಾರರು 11-12-2025ರಿಂದ ಪ್ರಾರಂಭವಾದ ಸೆಮಿಸ್ಟರ್ ಪರೀಕ್ಷೆಗಳನ್ನ ಕೈಗೊಂಡಿದ್ದಾರೆ. ಇಲ್ಲಿ ಕೈಗೊಂಡಿದ್ದಾರೆ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪರೀಕ್ಷೆ ನಡೀತಿದೆ ಅಂತ ಕೋರ್ಟ್ಗೆ ಗೊತ್ತಿದೆ ಅಂತ ಅರ್ಥ. ಇದರ ಕ್ಲಿಯರ್ ಕಟ್ ಅರ್ಥ ಏನು ಗೊತ್ತಾ? ಕೋರ್ಟ್ 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನ ನಿಲ್ಲಿಸಿಲ್ಲ, ಕ್ಯಾನ್ಸಲ್ ಕೂಡ ಮಾಡಿಲ್ಲ. ಹಾಗಾಗಿ ಯಾರೆಲ್ಲ 5ನೇ ಸೆಮಿಸ್ಟರ್ ಎಕ್ಸಾಮ್ ಬರೀತಿದ್ದೀರೋ, ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಎಕ್ಸಾಮನ್ನ ಮುಂದುವರಿಸಿ. ಓಕೆ, 5ನೇ ಸೆಮಿಸ್ಟರ್ ಕಥೆ ಕ್ಲಿಯರ್ ಆಯ್ತು. ಈಗ ಬರೋಣ ಅಸಲಿ ವಿಷಯಕ್ಕೆ, ಅಂದ್ರೆ ಎಲ್ಲರ ತಲೆ ಕಿಡಿಸಿರೋ 6ನೇ ಸೆಮಿಸ್ಟರ್ ಪ್ರಶ್ನೆಗೆ. ಇಲ್ಲಿರೋ ಡೀಟೇಲ್ಸ್ ತುಂಬಾನೇ ಮುಖ್ಯ, ಪ್ರತಿಯೊಂದು ಪಾಯಿಂಟ್ ಕೂಡ ನಿರ್ಣಾಯಕ. ಕೋರ್ಟ್ ಡಾಕ್ಯುಮೆಂಟ್ನಲ್ಲಿರೋ ಇನ್ನೊಂದು ವಾಕ್ಯ ನೋಡಿ. ಅರ್ಜಿದಾರರು ತಾವು ಸಾಕಷ್ಟು ಹಾಜರಾತಿಯನ್ನು ಹೊಂದಿದ್ದೇವೆ ಮತ್ತು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅರ್ಹರಾಗುವ ಇತರ ಮಾನದಂಡಗಳನ್ನು ಪೂರೈಸುತ್ತೇವೆ ಎಂದು ತೋರಿಸಲು ದಾಖಲೆಗಳನ್ನು ಹಾಜರುಪಡಿಸ್ತಾರೆ. ಈ ಒಂದು ಲೈನು ಇಡೀ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಇಲ್ಲಿರೋ ಕ್ರೂಷಿಯಲ್ ಪಾಯಿಂಟ್ ಏನು ಅಂದ್ರೆ, 6ನೇ ಸೆಮಿಸ್ಟರ್ ಎಕ್ಸಾಮ್ ಬರೆಯೋಕೆ ಪರ್ಮಿಷನ್ ಸಿಗೋದು ಅವರವರ ಎಲಿಜಿಬಿಲಿಟಿಯನ್ನ ಪ್ರೂವ್ ಮಾಡೋದ್ರ ಮೇಲೆ ನಿಂತಿದೆ. ಸುಮ್ಮನೆ ಎಲ್ಲರಿಗೂ ಬರೆಯೋಕೆ ಅನುಮತಿ ಇಲ್ಲ. ಯಾರು ಅರ್ಹರು ಅಂತ ಸಾಬೀತುಪಡಿಸ್ತಾರೋ ಅವರಿಗೆ ಮಾತ್ರ. ಹಾಗಾದ್ರೆ ಈ ಎಲಿಜಿಬಿಲಿಟಿನ ಪ್ರೂವ್ ಮಾಡೋದು ಅಂದ್ರೆ ಏನು? ಕೋರ್ಟ್ಗೆ ನಿಖರವಾಗಿ ಏನೆಲ್ಲ ಬೇಕು? ಬನ್ನಿ, ಅದನ್ನೇ ಈಗ ಡೀಟೇಲ್ ಆಗಿ ನೋಡೋಣ. ಅರ್ಹತೆ ಅಂದ್ರೆ ಮುಖ್ಯವಾಗಿ 4 ವಿಷಯಗಳು. ಮೊದಲನೇದು, ನಿಮ್ಮ ಅಟೆಂಡೆನ್ಸ್ ರೆಕಾರ್ಡ್ಸ್ ಸರಿ ಇರಬೇಕು. ಎರಡನೇದು, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಕಂಪ್ಲೀಟ್ ಆಗಿರಬೇಕು. ಮೂರನೇದು, ನೀವು ಮಾಡಬೇಕಾದ ಕ್ಲಿನಿಕಲ್ ಅಥವಾ ಪ್ರಾಕ್ಟಿಕಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಪೂರ್ತಿಯಾಗಿರಬೇಕು. ಕೊನೆಯದಾಗಿ 4ನೇದು, ನಿಮ್ಮ ಕಾಲೇಜಿನಿಂದ ಒಂದು ಅಫಿಷಿಯಲ್ ಸರ್ಟಿಫಿಕೇಷನ್ ಬೇಕು. ಈ 4 ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ಮಾತ್ರ ನೀವು ಎಲಿಜಿಬಲ್ ಅಂತ ಅರ್ಥ. ಈ ಇಡೀ ಪ್ರಕರಣದಲ್ಲಿ ಒಂದು ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಎಲ್ಲರ ಕಣ್ಣು ಆ ದಿನದ ಮೇಲೆಯೇ ಇರೋದು, ಅದೇ ಡಿಸೆಂಬರ್ 19. ಈ ಟೈಮ್ಲೈನ್ ನೋಡಿ, ಡಿಸೆಂಬರ್ 11ಕ್ಕೆ 5ನೇ ಸೆಮಿಸ್ಟರ್ ಎಕ್ಸಾಮ್ ಶುರುವಾಯಿತು. ಈಗ ನೆಕ್ಸ್ಟ್ ಕೋರ್ಟ್ ಹಿಯರಿಂಗ್ ಇರೋದು ಡಿಸೆಂಬರ್ 19ಕ್ಕೆ. ಆ ದಿನ ಕೋರ್ಟ್ ಆದೇಶಗಳಿಗಾಗಿ ಸೇರುತ್ತೆ. ಅಂದ್ರೆ 6ನೇ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗೋ ದಿನವೇ ಅದು. ಯಾಕಂದ್ರೆ ಡಿಸೆಂಬರ್ 23ರಿಂದ 6ನೇ ಸೆಮಿಸ್ಟರ್ ಎಕ್ಸಾಮ್ ಶುರುವಾಗಬೇಕಿದೆ. ಈಗ ಈ ವದಂತಿಗಳು ಮತ್ತು ಸತ್ಯಗಳನ್ನ ನೇರವಾಗಿ ಮುಖಾಮುಖಿ ಮಾಡೋಣ ಬನ್ನಿ. ಒಂದು ಕಡೆ ಹರಡುತ್ತಿರೋ ಸುಳ್ಳು ವದಂತಿಗಳು, ಇನ್ನೊಂದು ಕಡೆ ಕೋರ್ಟ್ ಡಾಕ್ಯುಮೆಂಟಲ್ಲಿರೋ ಅಸಲಿ ಸತ್ಯ. ಮೊದಲನೇ ವದಂತಿ, 6ನೇ ಸೆಮ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ. ಇದು ಸುಳ್ಳು. ಸತ್ಯ ಏನು ಅಂದ್ರೆ, ಕೋರ್ಟ್ ಎಲಿಜಿಬಿಲಿಟಿ ಚೆಕ್ ಮಾಡ್ತಿದೆ, ಯಾವುದೇ ಕ್ಯಾನ್ಸಲೇಷನ್ ಆರ್ಡರ್ ಇಲ್ಲ. ಎರಡನೇ ವದಂತಿ, ಎಲ್ಲರೂ ಎಕ್ಸಾಮ್ ಬರೀಬೋದು ಅಂತ. ಇದು ಸುಳ್ಳು. ಸತ್ಯ ಏನು ಅಂದ್ರೆ, ಯಾರು ಎಲಿಜಿಬಿಲಿಟಿ ಪ್ರೂವ್ ಮಾಡ್ತಾರೋ ಅವರಿಗೆ ಮಾತ್ರ ಪರ್ಮಿಷನ್. ಮೂರನೇ ವದಂತಿ, ಎಕ್ಸಾಮ್ ಮುಂದಕ್ಕೆ ಹೋಗುತ್ತೆ ಅಂತ. ಇದಕ್ಕೂ ಯಾವುದೇ ಆಧಾರ ಇಲ್ಲ. ಸದ್ಯಕ್ಕೆ ಯಾವುದೇ ಪೋಸ್ಟ್ಪೋನ್ಮೆಂಟ್ ಆರ್ಡರ್ ಇಲ್ಲ. ನಿರ್ಧಾರ ಇನ್ನೂ ಪೆಂಡಿಂಗ್ ಇದೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ನಾವೇನ್ ಮಾಡಬೇಕು?
ನಮ್ಮ ಆಕ್ಷನ್ ಪ್ಲಾನ್ ಏನು, ಮುಂದೆ ನಾವು ಹೇಗೆ ರೆಡಿಯಾಗಿರಬೇಕು ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ 2 ಗುಂಪಿನ ವಿದ್ಯಾರ್ಥಿಗಳಿದ್ದಾರೆ. ಅವರಿಬ್ಬರಿಗೂ ಬೇರೆ ಬೇರೆ ಸಲಹೆಗಳಿದೆ. ಮೊದಲಿಗೆ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು. ನಿಮ್ಮ ಪರೀಕ್ಷೆಗಳು ಪ್ಲಾನ್ ಪ್ರಕಾರನೇ ನಡೀತಿದೆ. ಕೋರ್ಟ್ ಅದನ್ನ ತಡೆದಿಲ್ಲ. ಸೊ ಭಯಪಡದೆ ನಿಮ್ಮ ಪೇಪರ್ಗಳ ಮೇಲೆ ಫೋಕಸ್ ಮಾಡಿ. ಇನ್ನು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು, ನಿಮ್ಮ ಪರ್ಮಿಷನ್ ನಿಮ್ಮ ಎಲಿಜಿಬಿಲಿಟಿ ಮೇಲೆ ನಿಂತಿದೆ. ಹಾಗಾಗಿ ಈ ಸಮಯವನ್ನ ನಿಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕೆ ಮತ್ತೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಬಳಸಿ. ಹಾಗಾದ್ರೆ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ತಕ್ಷಣಕ್ಕೆ ಏನ್ ಮಾಡಬೇಕು? ಮೊದಲನೇದಾಗಿ ನಿಮ್ಮ ಅಟೆಂಡೆನ್ಸ್ ಪ್ರೂಫ್ ಕಲೆಕ್ಟ್ ಮಾಡಿ, ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಒಟ್ಟುಗೂಡಿಸಿ, ನಿಮ್ಮ ಕಾಲೇಜಿನಿಂದ ಬೇಕಾಗಿರೋ ಲೆಟರ್ಸ್ ಏನಾದರೂ ಇದ್ರೆ ಅದನ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎಕ್ಸಾಮ್ ಶೆಡ್ಯೂಲ್ ಪ್ರಕಾರನೇ ನಡೆಯುತ್ತೆ ಅಂತ ಅನ್ಕೊಂಡು ನಿಮ್ಮ ಓದನ್ನ ಮುಂದುವರಿಸಿ. ಕೊನೆಯದಾಗಿ ಒಂದ್ ಮಾತು, ಶಾಂತವಾಗಿರಿ, ಚೆನ್ನಾಗಿ ಓದ್ಕೊಳ್ಳಿ. ಈ ವದಂತಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನೆನ್ಪಿಡಿ, ಈ ಲೀಗಲ್ ಪ್ರೊಸೆಸ್ ಅನ್ನೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ಡಿಸೆಂಬರ್ 19ಕ್ಕೆ ಕೋರ್ಟ್ನಿಂದ ಫೈನಲ್ ಆರ್ಡರ್ಸ್ ಬರೋವರೆಗೂ ಎಲ್ಲರೂ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಒಂದೇ ಒಂದು: ನಾವು ನಮ್ಮ ಕಡೆಯಿಂದ ಸಿದ್ಧವಾಗಿದ್ದೀವಾ? ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾಯೋದ್ಕಿಂತ ನಮ್ಮ ತಯಾರಿ ಪಕ್ಕಾ ಆಗಿದೆಯಾ ಅಂತ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ವಾ? ನಿಮ್ ಸಿದ್ಧತೆಯೇ ನಿಮ್ಮ ಯಶಸ್ಸು. ಎಲ್ಲರಿಗೂ ಒಳ್ಳೆಯದಾಗಿ.